ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನಿದ್ದೇನೆ ನನ್ನ ಅಜ್ಜಿ ಮನೆಯಲ್ಲಿ. ನಿಮಗೆ ಗೊತ್ತಾ, 1 ವರ್ಷ ಆದ ನಂತರ ನಾನು ಅಜ್ಜಿ ಮನೆಗೆ ಬಂದದ್ದು. ಇಲ್ಲ, 1 ವರ್ಷ ಅಲ್ಲ, 6 ತಿಂಗಳಾಯಿತು ಬಂದು. ಅತ್ತಿಗೆ ಮಗುವಿನ ಶುದ್ಧ ಕಾರ್ಯಕ್ರಮಕ್ಕೆ ಬಂದಿದ್ದೆ, ನನ್ನ ಸೋದರತ್ತಿಗೆದು. ಅದೇ ಸೋದರತ್ತಿಗೆಯ ಮಗುವಿಗೆ ನಾಳೆ ನಾಮಕರಣ, ಹಾಗೆ ಅನ್ನಪ್ರಾಶನ, ಪಂಚಮಾರಿಷ್ಟ ಹೋಮ, ಅಷ್ಟೆಲ್ಲ ಕಾರ್ಯಕ್ರಮ ಉಂಟು. ಹಾಗಾಗಿ ನಾನು ಇವತ್ತು ಬಂದಿದ್ದೇನೆ. ಇವತ್ತು ರಾತ್ರಿ ಸತ್ಯನಾರಾಯಣ ಪೂಜೆ ಎಲ್ಲ ಉಂಟಾಯ್ತಾ. ಯಾವ ಥರ ಹೋಗ್ತದೆ ಈ ಅಜ್ಜಿ ಮನೆಯಲ್ಲಿ ರಾತ್ರಿ, ಅದನ್ನು ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ. ಬನ್ನಿ, ಬ್ಲಾಗ್ ನೋಡ್ತಾ ಹೋಗುವ. ಯಾವತ್ತು ಕೈಯಲ್ಲಿ ಪುಟ್ಟಕ್ಕನನ್ನ ನೋಡ್ತಿದ್ರಲ್ಲ, ಸೊ ಇವತ್ತು ಕೈಯಲ್ಲಿ ಒಂದು ಹೊಸ ಬೇಬಿ ಉಂಟು. ಬೈ ತಮ್ಮಲ್ಲ ಇದ್ದಾನೆ. ಸೊ ಹೊಸ ಬೇಬಿ ಜೂಟ್. ಇದು ಹುಡುಗಿಯ ಹುಡುಗನ ಆಯ್ತಾ? ಇದು ಹುಡುಗ, ಇದು ಯಾರು ಗೊತ್ತುಂಟಾ? ನನ್ನ ಅಜ್ಜಿ ಮನೆ ಅತ್ತಿಗೆಯ ಸೋದರತ್ತಿಗೆಯ ಮಗ ಇವನು. ಇವನಿಗೆ ಹೆಸರಿಡುದು ನಾಳೆ. ಅವ್ನು ನೋಡ್ತಿದ್ದಾನೆ, ಇಲ್ಲೊಂದು ಮುಖ ಕಾಣ್ತಾ ಉಂಟು, ಇನ್ನೊಂದು ಮುಖ ಕಾಣ್ತಾ ಉಂಟು. ಇದು ಯಾರಪ್ಪ? ಆಯ್ತಾ? ಈಗ ಗಮ್ಮತ್ ಏನಂತ ಹೇಳಿದ್ರೆ, ಇವನ ಅಮ್ಮ ಕೈಗೆ ಇನ್ಸ್ಟಂಟ್ ಮೆಹಂದಿ ಹಾಕೊಂಡು ಕೂತಿದ್ದಾರೆ. ಅಮ್ಮ ಮತ್ತೆ ಚಿಕ್ಕಮ್ಮ. ಅಮ್ಮ ಇಲ್ಲಿದ್ದಾರೆ ನೋಡಿ, ಚಿಕ್ಕಮ್ಮ ಇಲ್ಲಿದ್ದಾರೆ. ಇಬ್ರು ಸಹ ಮೆಹಂದಿ ಹಾಕೊಂಡು ಕೂತಿದ್ದಾರೆ. ಪಾಪ ಸುಬ್ಬಣ್ಣ ನೋಡಿ ಬಾಕಿ ಕೈ ತೋರಿಸು ಅಮ್ಮ ನೋಡಿ, ಎಲ್ಲ ಇನ್ಸ್ಟಂಟ್ ಮೆಹಂದಿ ಆಯ್ತಾ. ಅವ ನನ್ನೇ ನೋಡ್ತಾ ಇದ್ದ, ಇಲ್ಲೊಂದು ಎಂತ ಆವ್ತಾ ಇದ್ದೋಳಿ. ಇಷ್ಟು ದಿನ ಹಿಂಗ್ ನೋಡಿ ಅಭ್ಯಾಸ ಇತ್ತಿಲ್ಲ. ಹಂಗೆ ಅಮ್ಮನೊಟ್ಟಿಗೆ ಕೂದು ಬೆಂಗಳೂರಲ್ಲಿ ಹೋಗಿ ವ್ಲಾಗ್ ನೋಡ ಅದೇ. ಇದೆಂತ ತಿಂಬದು? ಅದು ದೂರ ಹೋತಾತ ಎನ್ನ ಕಾಲಿಲಿ ಬಾಬೆ ಇದ್ದೋಳು ನೋಡಿ. ಏ ಪುಟ್ಟಕ್ಕ, ಏ ಮಗಳು, ಇದಾರು ಚಾಕಿ ಕೊಟ್ಟದು? ಚಾಕಿ ಕೊಟ್ಟದಾರು? ಆರು ಚಾಕಿ ಕೊಟ್ಟದು? ಇದು ಬೆಂಗಳೂರು ಮಾಡರ್ನ್ ಅಜ್ಜಿ ಕೊಟ್ಟ ಚಾಕ್ಲೇಟ್. ಏ ಮಾಡರ್ನ್ ಅಜ್ಜಿ, ಏ ಮಾಡರ್ನ್ ಅಜ್ಜಿ, ನೀನ ಚಾಕ್ಲೇಟ್ ಕೊಟ್ಟದು? ನಾವು ಅಜ್ಜಿ ಮನೆಗೆ ಬಂದದ್ದು ಸಂಜೆ ಹೊತ್ತಿಗೆ. ಇಲ್ಲಿ ಸಂಜೆ ಹೊಟ್ಟೆ ತುಂಬಬೇಕಲ್ಲ, ಸೊ ಉಪ್ಪಿಟ್ಟು, ಆಮೇಲೆ ಕಾಫಿ, ಟೀ, ಕಷಾಯ ಇದರ ವ್ಯವಸ್ಥೆ ಎಲ್ಲ ಇತ್ತು. ನಾವು ಸಣ್ಣದಿರ್ಬೇಕಿದ್ರೆ ಅಜ್ಜಿ ಮನೇಲಿ ಇದೇ ಥರ ಆಟ ಆಡ್ತಿದ್ದೇವೆ ಆಯಿತಾ. ನಾವು ಸುಮಾರು ಜನ ಕಸಿನ್ಸ್ ಇದ್ದೇವಲ್ಲ. ಈಗ ನಾವೆಲ್ಲ ಬೆಳೆದು ದೊಡ್ಡಾಗಿದ್ದೇವೆ. ಈಗ ನಮ್ಮ ಮಕ್ಕಳ ಸರದಿ. ಬೇರೆ ಮಕ್ಕಳೆಲ್ಲ ಬರಬೇಕಷ್ಟೇ. ನನ್ನ ಮಗ ಮತ್ತು ಮಗಳಿದ್ದಾರೆ, ಇಬ್ಬರೇ ಇರೋದು. ನೋಡಿ, ಇವರದ್ದು ಲಾಗ್ ಆಗ್ತಾ ಉಂಟು. ತಂಗೆ ಅದು ಕಂಡಿತ್ತು. ಇವತ್ತು ಅಣ್ಣ ತಂಗಿ ಬಟ್ಟೆ ಮ್ಯಾಚಿಂಗ್ ನೋಡಿ ತೋರಿಸ್ತೇನೆ. ಇದನ್ನು ನಾನು ಹ್ಯಾಂಡ್ ಪೇಂಟ್ ಮಾಡಿಸಿದ್ದಾಯ್ತಾ, ಸ್ವಾತಿ ಡಿಸೈನ್ಸ್ ಅಂಥೇಳಿ. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಸರ್ಚ್ ಮಾಡಿದರೆ ಗೊತ್ತಾಗ್ಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೋಡಿ ತೋರಿಸ್ತೇನೆ. ಬ್ಯೂಟಿಫುಲ್ಲಾಗಿ ಬಂದಿದೆ ಆಯಿತಾ. ಅವರ ಪೇಂಟ್ ವರ್ಕ್, ಹ್ಯಾಂಡ್ ಪೇಂಟ್ ಅವ್ರು ಮಾಡಿದ್ದು. ನನಗೆ ಅದೇ ಥರ ಬೇಕು ಅಂತ ಇತ್ತು, ತೋರಿಸ್ತೇನೆ ಯಾವ ಥರ ಅಂತ. ನನಗೆ ಇವನ ಬಟ್ಟೆಯಲ್ಲಿ ಟಾಮ್, ಇವಳ ಬಟ್ಟೆಯಲ್ಲಿ ಜೆರಿ ಬೇಕು ಅಂತ ಹೇಳಿ ಇತ್ತು. ಯಾಕಂತ ಹೇಳಿದ್ರೆ ಇವರಿಬ್ಬರು ಅಣ್ಣ ತಂಗಿ ಎಷ್ಟು ಕ್ಲೋಸೋ ಅಷ್ಟೇ ಕೀಟಲೆಗಳು ಸಹ. ಈ ಟಾಮ್ ಆ್ಯಂಡ್ ಜೆರಿ ತರಹ. ನಾನು ಯಾವತ್ತೂ ಹೇಳ್ತಿದ್ದೀನಿ, ಒಂಥರ ಟಾಮ್ ಆ್ಯಂಡ್ ಜೆರಿ ಥರ ಮಕ್ಕಳೇ ಅಂಥೇಳಿ. ಗಲಾಟೆನೂ ಮಾಡ್ಕೊಳ್ತಾರೆ, ಕ್ಲೋಸಾಗಿ ಕೂಡ ಇರ್ತಾರೆ. ಸೊ ಆ ಕಾನ್ಸೆಪ್ಟಲ್ಲಿ ಇಲ್ಲಿ ಜೆರಿ ಸುರ್ಸುರು ಕಡ್ಡಿ ಹಿಡ್ಕೊಂಡಿರೋದು, ಟಾಮ್ ಬಂದು ಎಲ್ಲ ಪಟಾಕಿಯನ್ನು ಹಿಡ್ಕೊಂಡಿರೋದು. ಆ ಥರ ಒಂದು ಕಾನ್ಸೆಪ್ಟಲ್ಲಿ ಬೇಕು ಅಂತ ಹೇಳಿದ್ದೆ, ಚಂದ ಮಾಡಿಕೊಟ್ಟಿದ್ರು. ಸೊ ಫೈನಲಿ ಇದು ಈ ಥರ ಔಟ್ಲುಕ್. ಪುಟ್ಟಕ್ಕನ ಇದು ಪ್ಯಾಂಟ್ ಅಣ್ಣಂದೇ ಆಯಿತಾ. ರಾತ್ರಿ ದುರ್ಗಾ ಪೂಜೆ ಹಾಗೆ ಸತ್ಯನಾರಾಯಣ ಪೂಜೆ ಆಗ್ತಾ ಉಂಟೀಗ. ಇಲ್ಲಿ ದುರ್ಗಾ ಪೂಜೆಯ ದೀಪಾರಾಧನೆ ಆಗ್ತಾ ಉಂಟು. ದುರ್ಗಾ ಪೂಜೆಗೆ ಕೂತ್ಕೊಂಡವರು ನನ್ನ ಅಜ್ಜಿ ಮನೆಯ ಅತ್ತೆ
ಮಾವ, ನನ್ನ ಸೋದರ ಮಾವ, ಹಾಗೆ ನನ್ನ ಅತ್ತೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಸತ್ಯನಾರಾಯಣ ಪೂಜೆ ಆಗ್ತಾ ಉಂಟು. ಸತ್ಯನಾರಾಯಣ ಪೂಜೆಗೆ ಕೂತದ್ದು ನನ್ನ ಸೋದರತ್ತೆಗೆ, ನನ್ನ ಸೋದರ ಮಾವನ ದೊಡ್ಡ ಮಗಳು ಹಾಗೆ ಅಳಿಯ. ಹಾಗೆ ಇಲ್ಲಿ ನೋಡಿ ನನ್ನ ದೊಡ್ಡಮ್ಮ, ಎರಡನೇ ದೊಡ್ಡಮ್ಮ, ಹಾಗೆ ನನ್ನ ಅಮ್ಮ 3 ಜನ ಕೂತ್ಕೊಂಡು ಇಲ್ಲಿ ದೇವರಿಗೆ ಆರತಿ ಎತ್ತಲಿಕ್ಕಿರುವ ದೀಪಗಳಿಗೆ ನೆನೆ ಹಾಕ್ತಾ ಇದ್ದಾರೆ ಕೂತ್ಕೊಂಡು. ನಮ್ಮ ಇವತ್ತಿನ ಹಾಗೂ ನಾಳಿನ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ ಸೋದರತ್ತಿಗೆಯ ಮಗ. ನೋಡಿ ಇಲ್ಲಿ ಪುರೋಹಿತರ ಮಡಿಲಲ್ಲಿ ಕೂತ್ಕೊಂಡಿದ್ದಾನೆ. ದೀಪ ಉರಿಯೋದು ಕಾಣ್ತದೆ ಅವನಿಗೆ, ಆ ಕಡೆ ಈ ಕಡೆ ಓಡಾಡೋದು ಕಾಣ್ತದೆ, ಹೂ ಹಾಕೋದು ಕಾಣ್ತದೆ. ಒಟ್ಟು ಅವನಿಗೆ ಗೌಜೆ ಆಗಿತ್ತು. ಪುರೋಹಿತರ ಮಡಿಲಲ್ಲಿ ಕೂತ್ಕೊಂಡು ಹೂವನ್ನು, ಆಮೇಲೆ ಅಲ್ಲಿ ದೀಪ ಉರಿಯೋದೆಲ್ಲ ಕಾಣ್ತದಲ್ಲ, ಅದನ್ನೇ ದಿಟ್ಟಿಸ್ತಿದ್ದ. ಸತ್ಯನಾರಾಯಣ ಪೂಜೆಯಲ್ಲಿ ಯಾವ್ದು ಇಷ್ಟ ಆಗ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ನಾವು ಸಪಾದ ಭಕ್ಷ್ಯ ಅಂತ ಕರೆಯೋದು. ಇದನ್ನು ತಿನ್ನದವರು ಯಾರೂ ಇಲ್ಲ ಆಯಿತಾ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇದು ತುಂಬ ಫೇವ್ರೇಟ್. ನಾವೆಲ್ಲ ಉಂಡೆ ಅಂತ ಹೇಳ್ತಿದ್ದಾನೆ, ಉಂಡೆ ಕಟ್ಟಲಿಕ್ಕೆ ಇರ್ತದೆ ಇದನ್ನು ನಮಗೆ ಪುರೋಹಿತರು ಎಂತ ತೀರ್ಥ ಪ್ರಸಾದ ಕೊಡುವಾಗ ಒಂದು ಕೊಟ್ಟರೆ ಸಮಾಧಾನ ಆಗೋದಿಲ್ಲ. ಆಮೇಲೆ ಭಟ್ರು ಆ ಕಡೆ ಹೋದ ನಂತರ ತಟ್ಟೆಯಿಂದ ಹಿಡಿದು ಸುಮಾರು ತಿಂತೇವೆ ಅಂತ. ಈಗ ಇಲ್ಲಿ ಸಪಾದ ಭಕ್ಷ್ಯ ಉಂಡೆಯನ್ನು ಕಟ್ತಾ ಇದ್ದಾರೆ ನೋಡಿ. ನನ್ನ ಚಿಕ್ಕ ದ್ರಾಕ್ಷಿ ಕದ್ದು ತಿಂದಿದ್ದಾರಂತೆ ನೋಡಿ. ನಂಗೆ ಗೊತ್ತಿರಲಿಲ್ಲ, ನೀನೇ ನೆನಪು ಮಾಡಿ ಒಳ್ಳೇದು ಮಾಡಿದೆ. ಇಲ್ಲಿ ಮನೆಯವರು, ಬಂದ ನೆಂಟರಿಷ್ಟರು, ಹಾಗೆ ನೆರೆಕರೆಯವರು ಎಲ್ಲರೂ ಸೇರಿಕೊಂಡು ತರಕಾರಿಯನ್ನು ಹೆಚ್ಚೋದು, ಬಾಳೆ ಎಲೆಯನ್ನು ಕಟ್ಟೋದು ಎಲ್ಲ ಮಾಡ್ತಿದ್ದಾರೆ. ನಾಳಿನ ಕಾರ್ಯಕ್ರಮಕ್ಕೆ ಮಧ್ಯಾಹ್ನದ ಊಟದ ತಯಾರಿ ಆಯಿತಾ. ತರಕಾರಿ ಎಲ್ಲ ಇದು ಕೊಡ್ತಿಡೋದು. ನಮ್ಮಲ್ಲೆಲ್ಲ ಹಾಗೆ ಎಲ್ಲರೂ ಸೇರಿಕೊಂಡು ಊರ ಶುದ್ಧಿ ಪಟ್ಟಾಂಗ ಹಾಕ್ಕೊಂಡು ಈ ಥರ ತರಕಾರಿ ಹೆಚ್ಚೋದು ಒಂದು ವಾಡಿಕೆ. ಇದು ಮೊದಲಿನಿಂದಲೇ ಒಂದು ಬಂದಂತಹ ಕ್ರಮ. ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೀ ಭಗವಾನ್ ವಾಚ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಈ ಸಣ್ಣ ಮಕ್ಕಳಿಗೆ ಪೂಜಾ ಕಾರ್ಯಕ್ರಮದಲ್ಲಿ ಈ ಥರ ಮಹಾಮಂಗಳಾರತಿ ಆಗುವಾಗೆಲ್ಲ ಜಾಗಟೆ ಹೊಡೆಯೋದು ಅಂತ ಹೇಳಿದ್ರೆ ಭಾರಿ ಸಂತೋಷ. ನನ್ನ ಪುಟ್ಟಕ್ಕನಿಗೆ ಮನೆಯಲ್ಲಿ ಶುಕ್ರವಾರ ಪೂಜೆಗೆ ಜಾಗಟೆ ಹೊಡೆದ ಅಭ್ಯಾಸ ಉಂಟು. ಹಾಗೆ ಇಲ್ಲಿ ಕೂಡ ಅವಳು ಜಾಗಟೆ ತಗೊಂಡಿದ್ದಾಳೆ. ಒಂದು ಖುಷಿ ಏನು ಅಂತ ಹೇಳಿದರೆ, ಪೂರ್ತಿ ಮಹಾಮಂಗಳಾರತಿ ಆಗುವಲ್ಲಿವರೆಗೆ ಅವಳಿಗೆ ಹೇಗೆ ಆಗ್ತದೋ ಹಾಗೆ ಇಡೀ ಜಾಗಟೆಯನ್ನು ಹೊಡೆದಿದ್ದಾಳೆ ಅವಳು. ನಾವೆಲ್ಲ ಇಲ್ಲಿ ಇರುವವರಿಗೆಲ್ಲ ಮಲಗಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ನನ್ನನ್ನು ಸೇರಿಸಿ ಆಯಿತಾ. ಈ ಮಕ್ಕಳಿಗೆ ಎಂತ ಕೆಲಸ, ಮನೆಯಲ್ಲಿ ಬುಗ್ಗೆ ಹೊತ್ತಾಕೋತಿದ್ದಾರೆ, ಡೆಕೋರೇಷನ್ ಅಂತೆ. ಇವರಿಗೆಲ್ಲ ಓನರ್ ಯಾರು ಗೊತ್ತುಂಟಾ? ನಮ್ಮ ಕುಸುಮಜ್ಜಿ. ಇವರು ಊಟ ಮಾಡಿದ ನಂತರ ಇಲ್ಲಿ ಬುಗ್ಗೆ ಹೊತ್ಕೊಂಡು ಕೂತಿದ್ದಾರೆ ಡೆಕೋರೇಷನ್ಗೆ.
ಯಾಕೆ ಗೊತ್ತುಂಟಾ? 2 ಸಣ್ಣ ಮಕ್ಕಳನ್ನು ಮಲಗಿಸಿ ಇವರು ಕೆಲಸಕ್ಕೆ ಹೊರಟದ್ದು. ಅನ್ಯಾಯ ಮಾಡುದಲ್ಲ ನೀವು ಆ ಮಕ್ಕಳಿಗೆ. ಕಾಮಿಡಿ ಮಾಡುವ ಹೊತ್ತಲ್ಲ, ಬುಗ್ಗೆ ಊದುವ ಹೊತ್ತೀಗ ಅವರಿಗೆ. ಹಾಗೆ ಮಾಡ್ರೆ ನಾಳೆಲ್ಲ ಬುಗ್ಗೆ ಚಂದ ಕಟ್ಟಂಗೆ ಅಂತ. ಇವರು ಸುಮ್ಮನೆ ಲೀಡರ್ ಆಯ್ತಾ, ಇವ್ರಿಗೆ ಬುಗ್ಗೆ ನೋಡ್ತೆ ಸಿಕ್ಕಿ ಕಮನ್ ಸಿಕ್ಕಿ ಸಾಕ್ಷಿ ಇರ್ತು. ನೀನು ಓದಿದ್ದ ಓದು ಸಿಕ್ಕಿ ಸಾಕ್ಷಿ ಇತ್ತು. ನೀನು ಓದಿದ್ದ ಹೇಳೋದಕ್ಕೆ ನನಗಷ್ಟು ತ್ರಾಣ ಇಲ್ಲ ಟು ಮೇಕ್ ಅ ವಿಡಿಯೋ. ವಿಡಿಯೋ ಮಾತ್ರ ಮಾಡಿದ್ದಲ್ಲ ಆಯಿತಾ, ಡೆಕೋರೇಷನ್ಗೆ ಕೂಡ ಹೆಲ್ಪ್ ಮಾಡಿದ್ದೇನೆ ನೋಡಿ. ಬಲೂನ್ ಎಲ್ಲ ಊದಿ ಆದ ನಂತರ ಒಂದೊಂದೇ ಬಲೂನನ್ನು ಈ ಥರ ಅಂಟಿಸುವ ಆ ಥರ ಅಂಟಿಸುವ ಅಂತ ಎಲ್ಲರೂ ಡಿಸ್ಕಸ್ ಮಾಡಿ ಕೊನೆಗೆ ಈ ಥರ ಮೇಲೆ ಕೆಳಗೆ ಏನೋ ಒಂದು ಕಾಂಬಿನೇಷನ್ ಮಾಡಿಕೊಂಡು 2 ವೇ ಗಮ್ ಟೇಪ್ ಇರ್ತದಲ್ಲ ಅದನ್ನು ಹಾಕಿ ಇಲ್ಲಿ ಅಂಟಿಸ್ತಾ ಇದ್ದೇವೆ ನೋಡಿ. ಇಷ್ಟು ಜನ ಇದ್ದೇವೆ. ಆಮೇಲೆ ಎಲ್ಲರೂ ಮಲಗಿದ್ರು, ನಮ್ಮದೇ ಒಂದು ಗೌಜಿ ಆಗ್ತಾ ಇತ್ತು ಇಲ್ಲಿ. ಸೊ ಫೈನಲಿ ನಮ್ಮ ಡೆಕೋರೇಷನ್ ಆಗಿದೆ. ಅಲ್ಲಿ ನೋಡಿ ಸಿಂಪಲ್ ಆಗಿ ಡೆಕೋರೇಷನ್, ಬಲೂನ್ಸನ್ನು ಆ ಥರ ಅಂಟಿಸಿದ್ದೇವೆ. ಆಮೇಲೆ ನೇಮ್ ಬೋರ್ಡಿಗೆ ಚಿಕ್ಕಮ್ಮನ ಶಾಲನ್ನು ಹಾಕಿದ್ದೇವೆ. ಚಂದದ ಶಾಲನ್ನ ಬೇಸಕ್ಕಿಲ್ಲ, ಚಿಕ್ಕಮ್ಮನ ಇವತ್ತಿನ ಚೂಡಿದಾರದ ಶಾಲು, ನಾಳೆ ನಮ್ಮದು ನೇಮ್ ರಿವೀಲಿಗಿರುವ ಶಾಲ್ ಆಯ್ತಾ. ಸೊ ಎಲ್ಲರೂ ಇಲ್ಲೇ ಕೂತಿದ್ದೇವೆ. ಗಂಟೆ ಎಷ್ಟಾಯಿತು? 11:15. ಇಷ್ಟೊತ್ತು ಜೋಶ್ ಇತ್ತು ಎಲ್ರಿಗೆ. ಎಲ್ಲರೂ ಈಗ ವಿಡಿಯೋ ಆನ್ ಆದ ಕೂಡಲೇ ಎಲ್ಲರೂ ವಾಯ್ಸ್ ಮ್ಯೂಟ್ ಮಾಡಿ ಕೂತಿದ್ದಾರೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ನಾಳೆ ನಾಮಕರಣದ ವ್ಲಾಗನ್ನೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.